ಕಾರಣ ಬಂಧುಗಳು ಇದೇ 12ರಂದು ಬೌದ್ಧ ವಿಹಾರ ಮುಕ್ತಿಯಾನ್ನ ಪ್ರಯುಕ್ತವಾಗಿ ದಿಲ್ಲಿಯಲ್ಲಿ ಆಂದೋಲನ ಇದೆ, ಯುದ್ಧ. ಆ ಯುದ್ಧಕ್ಕಾಗಿ ನಾವೆಲ್ಲರೂ ಬೌದ್ಧರಾಗಬೇಕಾಗಿದೆ, ಯೋಧರಾಗಬೇಕಾಗಿದೆ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಧರ್ಮ ನೀಡಿದ್ದಾರೆ, ಆದರೆ ವಿಹಾರ ನಮ್ಮ ಹತೋಟಿಯಲ್ಲಿಲ್ಲ. 4 ಜನರು ಈ ಆಚಾರ್ಯರು ಮತ್ತು 4 ಜನರು ಬೌದ್ಧರು ಅಂತಕ್ಕ ರೀತಿಯಲ್ಲಿ ಇವತ್ತು ಬುದ್ಧಗಯ ಅವರ ಅಧೀನದಲ್ಲಿದೆ. ಅದಕ್ಕಾಗಿ ನಾಡಿನಲ್ಲಿರ್ತಕ್ಕಂಥ ಯೋಧರು ನೀವೆಲ್ಲ ಬರಬೇಕು ಅಂತ ಹೇಳ್ಕೊಂಡು ಇದೇ 4ರಂದು ನಾಳೆ ರವಿವಾರ ದಿನ ಮೈಸೂರು ನಗರದಲ್ಲಿ ಆ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಪೂಜ್ಯ ಭಂತೆ ವಿನಾಚಾರ್ಯ ಅವರು ಆಗಮಿಸ್ತಾ ಇದ್ದಾರೆ. ಯಾಕೆ ಆಗಮಿಸ್ತಾ ಇದ್ದಾರೆ ಅಂತಂದ್ರೆ ಬುದ್ಧ ಗಯಾದಲ್ಲಿ ಹೋಗಿ ಪ್ರಶ್ನೆ ಮಾಡಿದಂತ ಒಬ್ಬ ಏಕೈಕ ಭಂತೆ ವಿನಾಚಾರ್ಯ ಅವರು ಈ ಬುದ್ಧ ಗಯಾದಲ್ಲಿ ಆಚಾರ್ಯದೇನು, ಇಲ್ಲಾಕೆ ನಿಮ್ದು ಶ್ರದ್ಧಾ, ಇಲ್ಲಾಕೆ ನಿಮ್ಮ ಮೌಢ್ಯಾಚರಣೆ ಪ್ರಶ್ನೆ ಮಾಡೋದಕ್ಕಾಗಿ ನಮ್ಮ ಭಂತೇಜಿಯನ್ನು 68 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದಾರೆ. ಕಾರಣ ನಿಮ್ಮ ರಾಮ ಮಂದಿರದಲ್ಲಿ ಒಬ್ಬ ಮುಸ್ಲಿಂ ಬಂದ್ರೆ ನಮಾಜ್ ಮಾಡಿದ್ರೆ ಸರಿ ಹೋಗುತ್ತಾ? ಚರ್ಚ್ನಲ್ಲಿ ಹೋಗಿ ನೀವು 2 ಗಂಟೆ ಬಾದ ಸರಿ ಹೋಗುತ್ತಾ? ಅದೇ ರೀತಿ ನಮ್ಮ ಬುದ್ಧ ವಿಹಾರದಲ್ಲಿ ಬ್ರಾಹ್ಮಣದೇನು ಕೆಲಸ ಅಂತ ಪ್ರಶ್ನೆ ಮಾಡೋದಕ್ಕೆ ಇವತ್ತು ನಮ್ಮ ಭಂತೇಜಿ ವಿನಾಚಾರ್ಯರನ್ನ ಜರಿ ಹಾಕೋ ಮೂಲಕ ಅವರ ಸೌಂಡ್ ಅನ್ನು ಮುಚ್ಚಿಡ್ಬೇಕಂತ ಪ್ರಯತ್ನ ಮಾಡಿದ್ರೆ, ಆದರೆ ಆ ನಮ್ಮ ಭಂತೆ ವಿನಾಚಾರ್ಯ ಅವರು ಬೌದ್ಧರ ಯೋಧನಾಗಿ ಇವತ್ತು ದೇಶ ತುಂಬ ನನ್ನ ಜನರನ್ನು ಬೌದ್ಧರನ್ನು ಕರ್ಕೊಂಡು ಬರ್ತಾ ಇದ್ದೇನೆ, ನಮ್ಮ ಬುದ್ಧ ವಿಹಾರ ನಮಗೆ ಕೊಡಬೇಕು ಅಂತಕ್ಕ ರೀತಿಯಲ್ಲಿ ಕರೆ ನೀಡಿದ್ದಾನೆ. ಆ ಒಂದು ಯುದ್ಧಕ್ಕಾಗಿ ನಾನು ಈ ಒಂದು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ವೀರ ಸೂರ್ಯರಿಗೆ ಕರೆ ನೀಡ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಾಳೆ ರವಿವಾರ ಸೆಲೆಕ್ಷನ್, ಯೋಧರ ಸೆಲೆಕ್ಷನ್ ಇದೆ, ಹೇಳಿರೋದಲ್ಲ. ಯಾರು ಯೋಧರಿದ್ದೀರಿ ಮೈಸೂರು ತನಕ ಬಂದು, ಒಂದ್ ವೇಳೆ 4 ತಾರೀಕಿಗೆ ಆಗಲಿಲ್ಲ ಅಂತಂದ್ರೆ 6ನೇ ತಾರೀಕು ಬೆಂಗಳೂರಿನಲ್ಲಿ ಸೆಲೆಕ್ಷನ್ ಯೋಧರು. ಒಂದ್ ವೇಳೆ 2 ಬೆಂಗಳೂರಿನಲ್ಲಿ ಆಗಲಿಲ್ಲ, ಮೈಸೂರಲ್ಲಿ ಆಗಲಿಲ್ಲ ಅಂದ್ರೆ ಫೆಬ್ರವರಿ 12ರಂದು ದಿಲ್ಲಿಯಲ್ಲಿದೆ. ಆ ಕಾರಣಕ್ಕಾಗಿ ನಮ್ಮೆಲ್ಲ ವೀರ ಸೂರು ಮಕ್ಕಳು ಬರೀ ಡ್ಯಾನ್ಸ್ ಹೊಡ್ಕೊಂಡು ಕುಡ್ಕೊಂಡು ಅದು ಊರಲ್ಲ, ನಿಜವಾದ ಬೌದ್ಧ ವೀರ ಮಕ್ಕಳಿಂದ ನೀವು ಬರಬೇಕಂತ ಹೇಳಿ ಕರೆ ನೀಡಿ ನಿಮ್ಮೆಲ್ಲರ ಆರೋಗ್ಯ, ನೆಮ್ಮದಿ ಜೀವನ, ಸುಖ ಸಂಪತ್ತು ಈ ವಿಶ್ವವಿದ್ಯಾಲಯ ಓದ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಭಾಗವಹಿಸಿದ ತಮ್ಮೆಲ್ಲರಿಗೂ ಶುಭ ಹಾರೈಕೆ ಕೋರ್ತೇನೆ. ಸಾಧು ಸಾಧು ಸಾಧು.